ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಶಾವಿಗೆ ಉಪ್ಪಿಟ್ಟು ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಶಾವಿಗೆ ಉಪ್ಪಿಟ್ಟು ಎಲ್ಲರೂ ಮಾಡ್ತೀವಿ, ಗೊತ್ತಿರೋದೇ ಅಲ್ವಾ ಅನ್ಬೋದು. ಆದರೆ ಶಾವಿಗೆಯಿಂದ ತರಕಾರಿ ಎಲ್ಲ ಹಾಕಿ ಮಾಡಿದರೂ ಕೂಡ ಉಪ್ಪಿಟ್ಟು ಅಥವಾ ಬಾತು ಮಾಡಿ ಒಂದೆರಡು ಗಂಟೆ ಆದಮೇಲೆ ಗಟ್ಟಿಯಾಗಿಬಿಡುತ್ತೆ, ಅಂದರೆ ಅಂಟದಂಗೆ ಆಗಿರುತ್ತೆ ಅಲ್ವಾ. ಅದೇ ಫಂಕ್ಷನ್ಗಳಲ್ಲಿ ಭಟ್ರು ಮಾಡ್ತಾರಲ್ಲ, 10 ಗಂಟೆ ಆದರೂ ಸಾಫ್ಟಾಗೇ ಇರುತ್ತೆ. ಅದು ಹೇಗೆ ಅಂತ ಈಗ ನೋಡೋಣ. ನಾನಿಲ್ಲಿ ಅರ್ಧ ಕೆ ಜಿ ಶಾವಿಗೆನ ಒಂದು ಬಾಣಲಿಯಲ್ಲಿ ಹುರಿತಾ ಇದ್ದೀನಿ. ಅದು ಮೀಡಿಯಮ್ ಹೀಟ್ನಲ್ಲಿ ಸ್ವಲ್ಪ ಕೆಂಪಗಾಗೋ ತನಕ ಹುರ್ಕೊಳ್ಬೇಕು. ಈ ಥರ ನಾವು ಬೆಳಗ್ಗೆ ತಿಂಡಿ ಮಾಡುವಾಗ ಟೈಮ್ ಸೇವ್ ಆಗಬೇಕು ಅಂದರೆ ನಾವು ಫ್ರೀ ಆಗಿದ್ದಾಗ ರವೆ ಅಥವಾ ಶಾವಿಗೆನ ಹೀಗೆ ಹುರಿದು ಆರಿಸಿ ಡಬ್ಬಕ್ಕೆ ಹಾಕಿಟ್ಕೊಂಡಿದ್ರೆ ನಮಗೆ ಬೆಳಗ್ಗೆ ಹರಿಬರಿನಲ್ಲಿ ಟೈಮ್ ಸೇವ್ ಆಗುತ್ತೆ. ಈಗ ಶಾವಿಗೆ ಹುರಿದಿದ್ದಾಗಿದೆ, ಅದು ಪಕ್ಕಕ್ಕೆ ಎತ್ತಿಟ್ಟು ಅದೇ ಬಾಣಲಿಗೆ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ 1 ಟೀ ಸ್ಪೂನ್ ಸಾಸಿವೆ, ಕರಿಬೇವು, ಉದ್ದಕ್ಕೆ ಹೆಚ್ಚಿಟ್ಕೊಂಡು ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ತಕ್ಷಣ ಈ ಥರ ಮುಚ್ಚಳ ಮುಚ್ಚಿದ್ರೆ ಆ ಎಣ್ಣೆ ಸುತ್ತ ಸಿಡಿಯಲ್ಲ, ಸ್ಲ್ಯಾಬು ಕ್ಲೀನ್ ಮಾಡೋ ಅಂಥದ್ದು ಇರಲ್ಲ. ಈ ಥರ ಚೆನ್ನಾಗಿ ಫ್ರೈ ಆದಮೇಲೆ 2 ದೊಡ್ಡ ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ, ಅದನ್ನು ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ನಾನು ವೀಡಿಯೋಗಳು ಮಾಡುವಾಗ ಕೆಲವು ಟಿಪ್ಸ್ ಹೇಳ್ತಾ ಇರ್ತೀನಿ. ಈಗ ಅದರಲ್ಲಿ ಈಗ ಹುರಿದು ಇಟ್ಕೊಳ್ಳೋವಂಥದ್ದಾಗಿರ್ಬೋದು, ಶಾವಿಗೆ ಮತ್ತು ರವೆ ಅಂಥದ್ದನ್ನೆಲ್ಲ. ಮತ್ತು ಈಗ ಈರುಳ್ಳಿ ಹಾಕುವಾಗ ಉಪ್ಪು ಹಾಕಿದ್ರೆ ಬೇಗ ಫ್ರೈ ಆಗುತ್ತೆ. ಕರಿಬೇವು ಹಸಿಮೆಣಸಿನ್ಕಾಯಿ ಹಾಕಿದಾಗ ಎಣ್ಣೆ ಸಿಡಿದು ಸ್ಟವ್ ಎಲ್ಲ ಕ್ಲೀನ್ ಮಾಡಬೇಕಾಗುತ್ತೆ ಅಲ್ವಾ. ಅದು ಅವಾಯ್ಡ್ ಮಾಡೋಕ್ಕೋಸ್ಕರ ಈ ಥರ ಹೇಳ್ತಾ ಇರ್ತೀನಿ. ಈಗ ಅರಿಶಿನ ಮತ್ತು ಉಪ್ಪು ಹಾಕಿದ್ದೀನಿ. ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದಕ್ಕೆ ಹೆಚ್ಚಿಟ್ಕೊಂಡು ತರಕಾರಿಗಳನ್ನ ಹಾಕ್ಕೋಬೇಕು. ತರಕಾರಿಗಳನ್ನು ನಾವು ತುಂಬ ಉಪಯೋಗಿಸ್ಬೇಕು ಅಂಥೇಳಿ ಉಪ್ಪಿಟ್ಟು, ಚಿತ್ರಾನ್ನ, ಯಾವುದೇ ಪಲಾವ್, ಅದಕ್ಕೆಲ್ಲ ನಾವು ಈ ಥರ ತರಕಾರಿಗಳನ್ನ ಹೆಚ್ಚೆಚ್ಚಾಗಿ ಉಪಯೋಗಿಸ್ತಾ ಇರಬೇಕು. ಮಕ್ಕಳಿಗೆ ತಿನ್ನೋ ಅಭ್ಯಾಸ ಮಾಡಿಸ್ಬೇಕು. ಈ ತರಕಾರಿಗಳನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಪ್ಲೇಟ್ ಮುಚ್ಚಿಟ್ರೆ ನೀರು ಹಾಕಿದ್ಲೇ ಆವಿಯಲ್ಲೇ ಅದು ಬೇಯುತ್ತೆ. ನೋಡ್ತಾ ಇರ್ಬೋದು ನೀವು. ನೋಡಿ, ಈಗ ತರಕಾರಿ ಬೆಂದಿದೆ ಸಾಫ್ಟಾಗಿ. ಫ್ರೆಂಡ್ಸ್, ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ. ಹಾಗೆ ನಿಮ್ಗೆ ಏನು ಅನಿಸುತ್ತೆ ಫೀಡ್ಬ್ಯಾಕ್ ದಯವಿಟ್ಟು ತಿಳಿಸಿ. ಈಗ ತರಕಾರಿ ಬೆಂದಿದೆ, ಅದನ್ನು ಪಕ್ಕಕ್ಕೆ ಎತ್ತಿಟ್ಟು ಒಂದು ಪಾತ್ರೆಯಲ್ಲಿ ಅರ್ಧ ಲೀಟ್ರ್ ಅಂದರೆ 2 ಲೋಟ ನೀರು ಹಾಕಿ ಹುರಿದಿರೋ ಶಾವಿಗೆನ ಬೇಯಿಸ್ಕೊತಾ ಇದ್ದೀನಿ. ಅದಕ್ಕೊಂದು ಅರ್ಧ ಟೀ ಸ್ಪೂನಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಇದನ್ನು ಅಷ್ಟೇ ಒಂದು 2-3 ನಿಮಿಷ ಮೀಡಿಯಮ್ ಹೀಟ್ನಲ್ಲಿ ಚೆನ್ನಾಗಿ ಸಾಫ್ಟ್ ಆಗೋ ತನಕ ಬೇಯಿಸ್ಕೋಬೇಕು. ನೀರೆಲ್ಲ ಇಂಗಿ ಅದು ಸಾಫ್ಟಾಗಿ ಅರಳುತ್ತೆ. ನೋಡಿ, ಈ ಥರ ಆಗಬೇಕು. ಈ ಸ್ಟೇಜಲ್ಲಿ ಶಾವಿಗೆ ತೆಗೆದು ಪಕ್ಕಕ್ಕೆ ಇಟ್ಕೊಂಡು ತರಕಾರಿ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 2 ನಿಮಿಷ ಮೀಡಿಯಮ್ ಹೀಟ್ನಲ್ಲಿ ಬಿಡಬೇಕು. ಚೆನ್ನಾಗಿ ಸೆಟ್ ಆಗುತ್ತೆ ಅದು. ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಇಷ್ಟೊತ್ತಿಟ್ಟರೂ ಸಾಫ್ಟಾಗೇ ಇರುತ್ತೆ, ಹಾರ್ಡ್ ಆಗೋದಿಲ್ಲ. ಅಂದರೆ ಗಟ್ಟಿಗೆಲ್ಲ ಸೀದ್ಕೊಂಡಂಗೆ ಆಗುತ್ತಲ್ಲ, ಆ ಥರ ಆಗಲ್ಲ. ಇದ್ರ ಮಧ್ಯಾಹ್ನಕ್ಕೆ ಲಂಚ್ ಬಾಕ್ಸ್ಗೆಲ್ಲ ಕೊಡೋದಕ್ಕೆ ತುಂಬ ಯೂಸ್ ಆಗುತ್ತೆ. ಆವಾಗಲೂ ಫ್ರೆಶ್ ಆಗೇ ಇರುತ್ತೆ, ಸಾಫ್ಟಾಗಿರೋದ್ರಿಂದ. ಉಪ್ಪನ್ನು ರುಚಿಗೆ ಎಷ್ಟು ಬೇಕಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡಿ 1 ನಿಮಿಷ ಹಾಗೆ ಇಡಿ. ಆಮೇಲೆ ಇದಕ್ಕೆ ಫ್ರೆಶ್ಶಾಗಿ ತುರಿದಿರುವಂಥ 1 ಕಪ್ ಕಾಯಿ ತುರಿ ಹಾಕ್ತಾಯಿದ್ದೀನಿ, ಅಂದರೆ 2 ಟೇಬಲ್ ಸ್ಪೂನು. ಹೆಚ್ಚಿಟ್ಕೊಂಡ್ರೆ ಕೊತ್ತಂಬರಿ ಸೊಪ್ಪು ಮತ್ತು
ನಿಂಬೆಹಣ್ಣಿನ ರಸ 1 ಟೀ ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿ ಇದಕ್ಕೆ ಈಗ ರೆಡಿ ಮಾಡಿ ಇಟ್ಕೊಂಡ್ರೆ ಒಗ್ಗರಣೆ ಹಾಕ್ತಾಯಿದ್ದೀನಿ. ಫ್ರೆಂಡ್ಸ್, ರೆಡಿ ಒಗ್ಗರಣೆ ಇಟ್ಕೊಂಡಿದ್ರೆ ನೀವು ಚಿತ್ರಾನ್ನ, ಉಪ್ಪಿಟ್ಟು ಏನೇ ತಿಂಡಿ ಮಾಡಬೇಕಾದ್ರೂ ಅದನ್ನು ಸ್ವಲ್ಪ ಹೊತ್ತು ಆದಮೇಲೂ ಕೂಡ ಅದು ಗರ್ಗರಿಯಾಗೇ ಇರುತ್ತೆ. ಕಡಲೆಬೇಳೆ ಬೀಜ ಯಾವುದು ಮೆತ್ತಗಾಗಿರಲ್ಲ. ಅದಕ್ಕೆ ನಾನೆಲ್ಲ ವಾರಕ್ಕೊಂದು ಸತಿ ನಾನು ಫ್ರೀ ಇದ್ದಾಗ ಈ ಥರ ಒಗ್ಗರಣೆ ಮಾಡಿ ಇಟ್ಕೊಂಡಿರ್ತೀನಿ. ಕರ್ಬೇವು ಸೊಪ್ಪು ಕೂಡ ಹಾಗೆ ಕ್ರಿಸ್ಪಿಯಾಗಿರುತ್ತೆ. ನೀವು ಅದನ್ನು ಹಾಗೆ ನೀವು ಪುಡಿ ಮಾಡಿಬಿಡ್ಬೋದು. ಇವಾಗ ಕೈಗೆ ಸಿಗದ ಹಾಗೆ ಯಾರಿಗೂ ತೆಗೆದು ಹಾಕ್ತಾರೆ ಆಚೆ ಕಡೆಗೆ ಅಲ್ವಾ ತಿನ್ನುವಾಗ. ಕರ್ಬೇವು ಸೊಪ್ಪು ಸಿಗಬಾರ್ದು ಅಂದಾಗಿದ್ರೆ ಇದನ್ನ ಹಾಗೆ ಆ ಕರ್ಬೇವು ಸೊಪ್ಪನ್ನ ಈ ಥರ ಮ್ಯಾಶ್ ಮಾಡಿ ಹಾಕ್ಬೋದು. ಈಗ ರೆಡಿ ಮಾಡಿ ಇಟ್ಕೊಂಡು ಒಗ್ಗರಣೆನ ಹಾಕಿ ಇನ್ನೊಂದು ಸತಿ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ 1 ನಿಮಿಷ ಮಾತ್ರ ಇಟ್ಟು ಈಗ ಬಿಸಿ ಬಿಸಿಯಾಗಿರೋದು ಶಾವಿಗೆ ಬಾತ್ನ ಸರ್ವ್ ಮಾಡಿ. ಫ್ರೆಂಡ್ಸ್, ಎಲ್ಲ ವಿಡಿಯೋಗಳನ್ನ ಇದೇ ಥರ ವಾಚ್ ಮಾಡಿ. ಥ್ಯಾಂಕ್ ಯು.